ಆಗಿ. ಓಕೆನಾ, ಈ ಒಂದು ವಿಡಿಯೋ ನೋಡಿದಾಗ ನಿಮಗೆ ಏನೇನು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಸಿಗುತ್ತೆ ಅಂತ ಅಂದ್ರೆ 5th ಸೆಮ್ ರಿಸಲ್ಟ್ ಯಾವಾಗ, ಆಮೇಲೆ 7th ಸೆಮ್ ರಿಸಲ್ಟ್ ಯಾವಾಗ, ಮತ್ತೆ 5th ಸೆಮ್ ರಿಸಲ್ಟ್ ನಾಳೆ ಬರುತ್ತಾ ಬರಲ್ವಾ, ಇಷ್ಟಕ್ಕೂ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ, ಸೊ ಫಸ್ಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದ್ರೂ ನಮ್ಮ ಒಂದು ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮ ಒಂದು ವಾಟ್ಸ್ಆಪ್ ಚಾನೆಲ್ ಇದೆ, ಅಲ್ಲಿ ಫಾಲೋ ಮಾಡಿ. ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ 5th ಸೆಮ್ ರಿಸಲ್ಟ್ ಯಾವಾಗ ಅಂತ ತುಂಬಾ ಜನ ಕೇಳ್ತಿದ್ರು. ಸೊ ಗೈಸ್ ಎಕ್ಸ್ಪೆಕ್ಟೇಷನ್ ಡೇಟ್ ಬಂದ್ಬಿಟ್ಟು ಜನವರಿ 22 ಇಂದ 28 ಒಳಗಡೆ ಯಾವಾಗಾದ್ರೂ ರಿಸಲ್ಟ್ ಬಿಡಬಹುದು ಅಂತ ಹೇಳಿದ್ರು ಅಲ್ವಾ. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಟ್ವಿಸ್ಟ್ ಏನ್ ಗೊತ್ತಾ, ಸೊ ನಾಳೆನೇ ನಿಮ್ಮ 5th ಸೆಮ್ ರಿಸಲ್ಟ್ ಬರುವಂತ ಹೈ ಪ್ರಾಬಬಿಲಿಟಿ ಚಾನ್ಸಸ್ ಇದೆ. ಓಕೆ, ಇದು ನಾನು 100% ಅಂತ ನಾನು ಹೇಳಲ್ಲ, ಬಟ್ ಪ್ರಾಬಬಿಲಿಟಿ ಅನ್ನೋದು ತುಂಬಾನೇ ಇದೆ. ಸೊ ನಾಳೆನೇ ಬರೋ ಚಾನ್ಸಸ್ ತುಂಬಾನೇ ಇದೆ, ಪ್ರಾಬಬಿಲಿಟಿ ಅಂತೂ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವುದೇ ರೀತಿಯಾಗಿ ನೀವು ಪ್ಯಾನಿಕ್ ಆಗಕ್ ಹೋಗ್ಬೇಡಿ, ಮತ್ತೆ ಭಯ ಪಡಕ್ ಹೋಗ್ಬೇಡಿ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ 5th ಸೆಮ್. ಮತ್ತೆ 7th ಸೆಮ್ ರಿಸಲ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೊ 7th ಸೆಮ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಡೇಟ್ ಬಂದ್ಬಿಟ್ಟು ಜನವರಿ 28 ಇಂದ ಫೆಬ್ರವರಿ 2 ಒಳಗಡೆ ಯಾವಾಗಾದ್ರೂ ನಿಮ್ಮ ರಿಸಲ್ಟ್ಸ್ ಬರ್ಬೋದು. ಓಕೆನಾ, ಸೊ ಜನವರಿ 28 ಆಗಿದ ತಕ್ಷಣ 7th ಸೆಮ್ ಸ್ಟೂಡೆಂಟ್ಸ್ ಸಿಚುವೇಶನ್ ಯಾವ ರೀತಿ ಇರುತ್ತೆ ಅಂದ್ರೆ, ರಿಸಲ್ಟ್ ಇವತ್ತು ಬರ್ಬೋದಾ, ನಾಳೆ ಬರ್ಬೋದಾ, ನಾಳಿದ್ದು ಬರ್ಬೋದಾ, ಈ ತರ ತುಂಬಾ ದಿನ 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 ಇದೇ ಓಡ್ತಿರುತ್ತೆ ತಲೆಯಲ್ಲಿ. ಸೊ ಹಿಂಗೆ ನೋಡಿ ಹಾಲಿಡೇಸ್ ಎಲ್ಲ ಹಿಂಗೆ ಹೊರಟೋಗುತ್ತೆ, ಕೊಡೋದೇ 2-3 ದಿನ ಹಾಲಿಡೇಸ್ ಹಿಂಗೆ ಹೊರಟೋಗುತ್ತೆ ಬರೀ ಯೋಚನೆಯಲ್ಲೇ. ಸೊ ಇನ್ನೊಂದೇನು ಅಂತ ಅಂದ್ರೆ, ನಿಮ್ಮ ಪ್ರಾಜೆಕ್ಟ್ ವರ್ಕ್ ಕೂಡ ಸೇಮ್ ಟೈಮ್ ಅದೇ ಟೈಮಲ್ಲಿ ಕೂಡ ಅನೌನ್ಸ್ ಆಗುತ್ತೆ ನಿಮ್ಮ ಒಂದು ರಿಸಲ್ಟ್. ಓಕೆನಾ, ಸೊ ಅಲ್ಲಿ ನೀವು ಎಕ್ಸ್ ಅಥವಾ ಡಬ್ಲ್ಯೂ ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಎಲ್ಲರೂ ಪ್ಯಾನಿಕ್ ಆಗಕ್ ಹೋಗ್ಬೇಡಿ, ಏನು ಎಕ್ಸ್ ಬಂದ್ಬಿಟ್ರೆ ಫೇಲ್ ಆಗ್ತೀರಾ ಅದು ಇದು ಅಂತ. ಸೊ ಇಷ್ಟು ಅಪ್ಡೇಟ್ ಇತ್ತು ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಏನಂತ ಅಂದ್ರೆ, ರಿಸಲ್ಟ್ ಅಂತ ಅಂದಿದ ತಕ್ಷಣ ಪ್ರತಿಯೊಬ್ಬರಲ್ಲೂ ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇದರಿಂದ ಯಾಕಂದ್ರೆ ಯಾಕೆ ಈ ತರ ಆಗುತ್ತೆ ಅಂದ್ರೆ, ನಾವೆಲ್ಲ ಮನುಷ್ಯರು, ಅದಕ್ಕೆ ಹಂಗಾಗತ್ತೆ. ಓಕೆನಾ, ಸೊ ರಿಸಲ್ಟ್ಸ್ ಅಂದ್ರೆ ಎಲ್ಲಾರ ಮೈಂಡ್ ಅಲ್ಲೂ ಅದೇ ರೀತಿ ಇರುತ್ತೆ, ತುಂಬಾ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸಮ್ ಪೀಪಲ್ಸ್ ವಿಲ್ ಬಿ ಲೈಕ್ ಓ ಮೈ ಗಾಡ್, ಹ್ಯಾಂಡ್ಸ್ ಎಲ್ಲ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ವರಿ ಸೋ ಮಚ್. ಆಮೇಲೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಗೈಸ್, ಲೈಕ್ ಪಾಸ್ ಆಗ್ತೀವಿ, ಎಲ್ಲ ಚೆನ್ನಾಗಿ ಬರುತ್ತೆ. ಕೆಲವೊಬ್ರು ಸ್ಟೂಡೆಂಟ್ಸ್ ತುಂಬಾನೇ ಹ್ಯಾಪಿ ಆಗಿರ್ತಾರೆ, ಕೆಲವೊಬ್ರು ಸ್ಟೂಡೆಂಟ್ಸ್ ಏನಂತಾರೆ ರಿಸಲ್ಟ್ ನೋಡಿ ಸೈಲೆಂಟ್ ಆಗೋಗ್ಬಿಡ್ತಾರೆ. ಸೊ ಈ ತರ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಬಿಕಾಸ್ ಇನ್ನೊಂದು ಗೊತ್ತಾ, ಅಶ್ವಿನಿ ದೇವತೆ ಕೆಲ ಯಾವಾಗಲೂ ಅಸ್ತು ಅಸ್ತು ಅಂತಿರುತ್ತೆ. ಸೊ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ನೀವು ಯಾವ ರೀತಿ ಮನಸ್ಸಲ್ಲಿ ಅಂದ್ಕೊಳ್ತೀರಾ, ಅದೇ ರೀತಿ ಎನ್ವಿರಾನ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಮತ್ತೆ ಅದೇ ರೀತಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ನೀವೇನು ಅಂದ್ಕೊಂಡಿರ್ತೀರಾ ಅದೇ ರೀತಿ ಲೈಫಲ್ಲೂ ಕೂಡ ಸ್ಲೋ ಆಗಿ ಅದೇ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂದ್ರೆ, ಏನಾದ್ರೂ ಆಗ್ಲಿ ಗೈಸ್ ಪರವಾಗಿಲ್ಲ, ಮುಂದೆ ಏನಾಗುತ್ತೋ ನೀವು ಬರ್ದಿದ್ದಾಗಿದೆ ಎಕ್ಸಾಮು, ಎಲ್ಲ ಆಗಿದೆ, ಇವಾಗ ನೀವು ಯೋಚನೆ ಮಾಡಿ ಪ್ಯಾನಿಕ್ ಆಗಿ ಸೊ ಏನು ಪಾಯಿಂಟೇ ಇಲ್ಲ ಅದರಲ್ಲಿ. ಸೊ ಇವಾಗ ಒಂದೇ ಏನು ಅಂತಂದ್ರೆ, ನೀವು ಚೆನ್ನಾಗಿರ್ಬೇಕು, ನೀವು ಫ್ರೀ ಆಗಿರ್ಬೇಕು ಅಂತಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ, ಅದರಿಂದ ನಿಮ್ಮ ಮೈಂಡ್ ಕೂಡ ಓಕೆ ಅದನ್ನೇ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ನಿಮ್ಮ ರಿಸಲ್ಟ್ಸ್ ಕೂಡ ಅದೇ ರೀತಿ ಬರುತ್ತೆ. ಓಕೆ, ಮತ್ತೆ ನಮ್ಮ ಒಂದು ಸೊಸೈಟಿನೂ ಕೂಡ ಇಷ್ಟು ದಿನವರೆಗೂ ಏನ್ ಹೇಳ್ಕೊಂಡು ಬಂದಿದೆ ಅಂತ ಅಂದ್ರೆ, ಓಕೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂದ್ರೆ ಅವರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ, ತುಂಬಾ ಇಂಟೆಲಿಜೆಂಟ್ ಇರ್ತಾರೆ ಆ ವ್ಯಕ್ತಿ, ಈ ತರ ಎಲ್ಲ ಅವರು ಮಾತಾಡ್ತಾರಲ್ವಾ. ಸೊ ನೀವೇ ಒಂದು ಯೋಚನೆ ಮಾಡಿ, ಅದು ಶುದ್ಧ ಸುಳ್ಳು ಗೈಸ್. ಇವಾಗ ನೀವೇ ಯೋಚನೆ ಮಾಡಿ, ಇವಾಗ ರ್ಯಾಂಕ್ ತುಂಬಾ ಟಾಪ್ ಅಲ್ಲಿ ಬಂದಿರೋರು ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಏನು ತುಂಬಾ ಖುಷಿಯಾಗಿದ್ದಾರಾ, ಇವತ್ತೇನಾದ್ರೂ ಅವ್ರು ಖುಷಿಯಾಗಿದ್ದಾರಾ? ಆಮೇಲೆ ಅಕಸ್ಮಾತ್ ಏನಾದ್ರು ಮಾರ್ಕ್ಸ್ ಅವರು ಚೆನ್ನಾಗಿ ಬಂದಿಲ್ಲ, ಲೋ ಸ್ಕೋರ್ ಆಗಿರೋರು ಅವ್ರೇನಾದ್ರು ಫೇಲಿಯರ್ ಆಗಿದ್ದಾರಾ, ಅವ್ರ ಲೈಫಲ್ಲಿ ಏನಾದ್ರು ಫೇಲಿಯರ್ ನೋಡಿದಾರಾ? ಸೊ ಇಲ್ಲ ಅಲ್ವಾ, ನೋ, ಇವೆಲ್ಲದಕ್ಕೂ ನೋ ಆನ್ಸರ್. ಓಕೆನಾ, ಸೊ ಇಲ್ಲಿ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಅನ್ನೋದು ಮ್ಯಾಟರ್ ಆಗುತ್ತೆ, ಕರೇಜು, ಡಿಸಿಪ್ಲಿನ್, ಕ್ಯಾರೆಕ್ಟರ್ ಇಷ್ಟು ಮ್ಯಾಟರ್ ಆಗುತ್ತೆ ಗೈಸ್. ಸೊ ಡೋಂಟ್ ವರಿ ಅಬೌಟ್ ದ ಮಾರ್ಕ್ಸ್. ಓಕೆನಾ, CGPA ಬೇಕು ನಮಗೆ ಯಾವಾಗ, ಬರೀ ಎಂಟ್ರಿ ಲೆವೆಲ್ ಮಾತ್ರ ತಾನೇ, ರೈಟ್? ಸೊ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ CGPA ಅನ್ನೋದು ನಿಮಗೆ ಜಸ್ಟ್ ಗೈಸ್ ಮಿನಿಮಮ್ 7.5 ಇರಲೇಬೇಕು. ಓಕೆನಾ, ಯಾವುದಾದ್ರೂ ಒಂದು ಕಂಪನಿಗೆ ಎಂಟರ್ ಆಗಬೇಕು ಅಂದ್ರೆ. ಓಕೆನಾ, ನೀವು ಅಟ್ಲೀಸ್ಟ್ ಒಂದು 8.5 ವರೆಗೂ ಮೇಂಟೈನ್ ಮಾಡ್ಕೊಂಡ್ರೆ ಆರಾಮಾಗಿ ಎಲ್ಲ ಕಂಪನೀಸ್ಗೂ ಎಲಿಜಿಬಲ್ ಇರ್ತೀರಾ. ಓಕೆನಾ, ಸೊ ಅಕಸ್ಮಾತ್ ಏನಾದ್ರು
ಅಲ್ಲ